ಬಹಳಷ್ಟು ಮಾತಾಡಲಿಕ್ಕಿದೆ. ಒಬ್ರು ನಿಮ್ಮ ಆತ್ಮೀಯರು ಕರೆ ಮಾಡಿದ್ದಾರೆ. ಯಾರು ಮಾಡಿ ನೋಡೋಣ ಸರ್. ಹಲೋ, ನಮಸ್ಕಾರ ಸರ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನಿಮಗೆ ಸ್ವಾಗತ. ನಿಮ್ಮ ಆತ್ಮೀಯರು ಗಣೇಶ್ ಸರ್ ಇದ್ದಾರೆ, ಮಾತಾಡಿ ಸರ್. ಹಲೋ, ಸ್ವಾಮೀಜಿಯವರಿಗೆ ಪ್ರಣಾಮ. ನಾನು ಅನ್ಕೊಂಡೆ ಉಸಿರಾಡಿದ್ರೆ ಸಾಕು ಗಣೇಶ ಗುರುತಿರ್ತಾರೆ ಅಂತ. ಸರ್ಪ್ರೈಸ್ ಅಂತ ನಾನು ಅನ್ಕೊಂಡೆ. ಎಲ್ಲಿ ಸರ್ಪ್ರೈಸ್ ಅವ್ರನ್ನ ಉಸಿರಾಡಿದ್ರೆ ಸಾಕು ಗಣೇಶ ಗುರುತಿರ್ತಾರೆ. ಸಾಧ್ಯ ಇಲ್ಲ. ಖಂಡಿತ ನೀವು ಬರೀ ಹಲೋ ಅಂದ್ರೂ ಸಾಕಾಗುತ್ತೆ ಸ್ವಾಮೀಜಿಯವರೇ. ನಿಮ್ಮ ಪ್ರಭಾವ ನನ್ನ ಮೇಲೆ ಅಷ್ಟಿದೆ ಸ್ವಾಮೀಜಿಯವರೇ. ಬಹಳ ಸಂತೋಷ ನಿಮ್ಮ ಆಶೀರ್ವಾದ ಕರೆ ಮಾಡೋ ಮೂಲಕ. ಈ ಕಲೆಯನ್ನ ನಾವು ಸಮಾಜದ ಬೇರೆ ಬೇರೆ ವಿಭಾಗಗಳಲ್ಲಿ ಬಳಸಿಕೊಂಡು ಸಮಾಜದ ಉನ್ನತಿ ಮಾಡ್ಬೋದು. ಕೇವಲ ಇದು ಮನರಂಜನೆ ಅಷ್ಟೇ. ತಾವು ನೋಡಿರ್ಬೋದು, ಅವರು ಶಿಕ್ಷಣಕ್ಕಾಗಿದೆ ಅದು, ಮತ್ತು ನಮ್ಮ ಮೊನ್ನೆ ನಮ್ಮ ಸ್ವಚ್ಛತೆಗಾಗಿದೆ ಅದು, ಮತ್ತು ಬೇರೆ ಬೇರೆ ಅವೇರ್ನೆಸ್ ಗಳನ್ನ ಅದ್ರ ಮೂಲಕ ಅವ್ರು ಮಾಡಿದ್ದಾರೆ. ಹೀಗಾಗಿ ಒಬ್ಬ ಅದ್ಭುತ ಕಲಾವಿದ ಅಂತ ಕೇವಲ ಮನರಂಜನೆ ಕೊಡೋ ಕಲಾವಿದ ಅಲ್ಲ, ನಮ್ಮ ತುಳುನಾಡಿನ ಒಂದು ಏನು ಶ್ರೇಷ್ಠವಾದಂತಹ ಕಲೆಯನ್ನ ಜಗತ್ತಿಗೆ ಪರಿಚಯಿಸಿದಂತ ಒಬ್ಬ ಅಪರೂಪದ ಕಲಾವಿದ. ಹೀಗಾಗಿ ಮತ್ತೆ ಈ ಜಗತ್ತಿನಲ್ಲಿ ಒಂದ್ ಊರಲ್ಲಿ 10 ಜನ ಚಿತ್ರಕಲಾವಿದರು ಸಿಗ್ಬೋದು, ಸಂಗೀತಗಾರರು ಸಿಗಬಹುದು, ಬೇರೆ ಬೇರೆ ಕಲೆಗಳವರು ಒಂದೊಂದು ಊರಲ್ಲಿ 10 ಜನ ಸಿಗ್ಬೋದು. ಆದ್ರೆ ಮ್ಯಾಜಿಕ್ ಮಾಡೋದು ಸಿಗೋದು ಬಹಳ ಅಪರೂಪ. ಕರ್ನಾಟಕಕ್ಕೆ ಕೆಲವು ಜನರಲ್ಲಿ ಗಣೇಶರು ಒಬ್ರು. ಅಂತ ಒಂದು ಕಲೆಯನ್ನ ಉಳಿಸಿ ಬೆಳೆಸುವಂತ ನಮ್ಮೆಲ್ಲರ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ನಾನು ಯಾವಾಗ್ಲೂ ಗಣೇಶ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಇದೊಂದು ಉಳಿಬೇಕು, ಇದಕ್ಕೆ ಏನಾದ್ರೂ ಒಂದು ನೀವೊಂದು ಸಾಂಸ್ಥಿಕ ರೂಪ ಕೊಡ್ಬೇಕು, ಇದು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗ್ಬೇಕು ಅಂತ ಹೇಳಿ ಅವ್ರು ಕೂಡ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಕಲಾಂತರಂಗ ಏನಿದೆ ಅದಕ್ಕೊಂದು ಮುನ್ನೋಡಿ ಆಗ್ಬೇಕು ಅನ್ನುವಂಥದ್ದನ್ನ ನಾನು ಆಶಯ ವ್ಯಕ್ತಪಡಿಸಿ, ಗಣೇಶ್ ಅವರಿಗೆ ವಿಶೇಷವಾಗಿ ಅದ್ಭುತವಾದಂತ ಕಲಾವಿದ, ಅದಕ್ಕಿಂತ ಪದ ನಾನು ಬಳಸಲು ಬೇರೆದು, ಅಂತ ಕಲಾವಿದನನ್ನ ಪಡೆದಂತ ನಮ್ಮ ತುಳುನಾಡು, ವಿಶೇಷವಾಗಿ ಅವ್ರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಹೆಮ್ಮೆ ಕೊಡುವಂತ ಒಂದು ವಿಷಯ ಅದು. ಗಣೇಶ್ ನಂತವರು ಇನ್ನೊಂದಷ್ಟು ಜನ ಬರ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಪೇಕ್ಷೆ. ಭಗವಂತ ನಡೆಸಿಕೊಟ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಸಾಂಸ್ಥಿಕ ರೂಪ ದೊರೆತು ಇದಕ್ಕೊಂದು ಇನ್ಸ್ಟಿಟ್ಯೂಟ್ ಆಗ್ಬೇಕು ಅನ್ನೋಂಥದ್ದು ನನ್ನ ಆಶಯವೂ ಇದೆ. ಅದಕ್ಕೆಲ್ಲ ನಿಮ್ಮಂತವರ ಒಂದು ಪತ್ರಕರ್ತರ ಒಂದು ಸಹಕಾರವೂ ಬೇಕಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಗಣೇಶರನ್ನ ಅಭಿನಂದಿಸ್ತೇನೆ. ನನ್ ತುಂಬಾ ಆತ್ಮೀಯರವರು. ಉಡುಪಿ ಟಿವಿ ಅವರು ಕೂಡ ವಿಶೇಷವಾಗಿ ಅಭಿನಂದನೆಗಳು. ನನ್ನನ್ನ ಕರೆದು ಒಂದೆರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ನಿಮ್ಮ ಆಶೀರ್ವಾದ ಸರ್. ಧನ್ಯವಾದ ಸ್ವಾಮೀಜಿಯವರೇ, ಧನ್ಯವಾದ ಸರ್. ನಿಮಗೆ ಯು ಚಾನಲ್ ಬೆಳೆದವರ ಪರವಾಗಿ ಧನ್ಯವಾದಗಳು. ಸರ್, ನಾನು ಎರಡು ಮಾತು ಸ್ವಾಮೀಜಿಯವರ ಬಗ್ಗೆ ಮಾತಾಡ್ತಿದ್ದೀನಿ. ಈಗ ಕರೆ ಮಾಡಿದವರು ಮಂಗಳೂರಿನ ರಾಮಕೃಷ್ಣ ಮಿಷನ್ ನಲ್ಲಿ ಸ್ವಾಮೀಜಿ ಆಗಿರುವಂತ ಪೂಜ್ಯ ಶ್ರೀ ಏಕಗಮ್ಯಾನಂದ ಮಹಾರಾಜ. ಇವರ ಕೀರ್ತಿ, ನಾನು ಯಾವಾಗಲೂ ಹೇಳಿಕಿದೆ, ನೀವು ಸ್ವಚ್ಛ ಮಂಗಳೂರು ಅಭಿಯಾನದ ಬಗ್ಗೆ ಕೇಳಿರ್ಬೋದು. ಮಂಗಳೂರಲ್ಲಿ ಕಳೆದ 5 ವರ್ಷಗಳ 1-2 ವರ್ಷದ ಹಿಂದೆ ಕೊರೋನಾ ಪೂರ್ವದಲ್ಲಿ 5 ವರ್ಷಗಳ ಕಾಲ ರಾಷ್ಟ್ರವ್ಯಾಪಿಯಾಗಿ ನಡೆದಂತ ಸ್ವಚ್ಛತಾ ಅಭಿಯಾನಕ್ಕೆ ಸಂಬಂಧಪಟ್ಟಾಗೆ ಪ್ರಧಾನಮಂತ್ರಿಗಳು ಮೋದಿಯವರು ರಾಮಕೃಷ್ಣ ಮಠದ ಬಹಳ ದೊಡ್ಡ ಭಕ್ತರು, ಮತ್ತು ಅಲ್ಲಿ ಕೂಡ ಅವರು ಕೂಡ ಸಾಧುಗಳಾಗ್ಲಿಕ್ಕೆ ಹೊರಟಿದ್ರಂತೆ ಒಂದು ಸಂದರ್ಭದಲ್ಲಿ. ಆದ್ರೆ ಆಗ್ಲೇ ಆಗ ಮಠದ ಸ್ವಾಮೀಜಿಯವರು ಹೇಳಿದಂತೆ, ನೀವು ಇಲ್ಲಿಗೆ ಸಲ್ಲುವವರಲ್ಲ, ನಿಮ್ಮಿಂದ ಬೇರೇನೋ ಕಾರ್ಯ ಆಗಬೇಕಾಗಿದೆ ಅಂತ ಕಳಿಸ್ಕೊಟ್ಟಿದ್ರಂತೆ. ಅವರು ರಾಮಕೃಷ್ಣ ಮಠದ ಎಲ್ಲ ಮಠಗಳಲ್ಲಿ, ಭಾರತದಾದ್ಯಂತ ತುಂಬಾ ಹಲವಾರು 100 ಮಠಗಳಿವೆ, ಮಠಗಳಲ್ಲಿ ಸ್ವಚ್ಛ ಭಾರತದ ಜಾಗೃತಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಮಂಗಳೂರು ಮಠಕ್ಕೆ ಬಂದಿದ್ದಾಗ, ಮಂಗಳೂರು ಮಠಕ್ಕೆ ಮನವಿ ಬಂದಾಗ ಅದನ್ನು ತಕ್ಷಣ ಸ್ವೀಕಾರ ಮಾಡದೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ತಯಾರಿಗಳನ್ನು ಮಾಡಿಕೊಂಡು ಪೂಜ್ಯ ಏಕಗಮ್ಯಾನಂದ ಸ್ವಾಮೀಜಿಯವರು ನಮ್ಮ ದೇಶವನ್ನು ಸಿಕ್ಕಾಪಟ್ಟೆ ಇಷ್ಟಪಡುವವರು. ನಾನೊಂದು 13 ದೇಶಗಳನ್ನು ತಿರುಗಿ ಬಂದಿದ್ದೇನೆ. ಕಳೆದ ನನ್ನ ಕೊನೆಯ ವಿದೇಶ ಪ್ರಯಾಣ ಕೊರೋನಾಕ್ಕಿಂತ ಮೊದಲು ಆಸ್ಟ್ರೇಲಿಯಾ ದೇಶಕ್ಕೆ. ಪ್ರತಿ ಸಾರಿ ಹೋಗಿ ಬಂದಾಗ ಸಾಮಾನ್ಯವಾಗಿ ನಾವು ಎಲ್ಲರೂ ಭಾರತೀಯರು ಹೇಳೋದೇನು ಅಂತ ಹೇಳಿದ್ರೆ, ಎಷ್ಟು ಕ್ಲೀನ್ ದೇಶ ಸ್ವಾಮೀಜಿಯವರು, ಅದು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ದುಬೈಗೆ ಹೋಗಿ ಬಂದೆ, ದುಬೈ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸ್ವಾಮೀಜಿಯವರು. ಆಸ್ಟ್ರೇಲಿಯಾ ಏನು ಅಂತ ಹೇಳುವಾಗ ಅವರು ಸಿಟ್ಟು ಮಾಡ್ಕೊಳ್ತಾ ಇದ್ರು. ಅಂದ್ರೆ ಸಾತ್ವಿಕ ಸಿಟ್ಟು. ಸಾಕ್ರಿ, ಎಷ್ಟು ಹೊಗಳ್ತೀರಾ, ನಾವು ಬರೀ ಹೊಗಳಿಕೆಯನ್ನು ಕೇಳಿದ್ರೆ ಸಾಕಾಗುತ್ತಾ, ನಾವು ಬರೀ ಹೊಗಳೋದೇ ಆಯ್ತಾ, ಅಥವಾ ಹಾಗೆ ಹೊರಗಡೆಯಿಂದ ಬಂದವರು ನಮ್ಮನ್ನು ಹೊಗಳೋದು ಬೇಡವಾ ಅನ್ನುವಂಥದ್ದು. ಇದು ಅವರಲ್ಲಿರುವಂತ ಒಂದು ದೇಶ. ಅವರದನ್ನು ಬರೀ ಮಾತಲ್ಲಿ ಹೇಳಿಲ್ಲ, ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ 5 ವರ್ಷಗಳ ಕಾಲ ಪ್ರತಿ ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ಸುಮಾರು 10 ಗಂಟೆವರೆಗೆ ಒಂದು ಸ್ವಯಂ ಸೇವಕರ ಒಂದು ದಂಡೆ ಬಂದು
ನೀವು ನೋಡಬೇಕು ಬಿಫೋರ್ ಮತ್ತು ಆಫ್ಟರ್ ಅನ್ನುವಂಥವು ನೋಡಬೇಕು. ಅತ್ಯಂತ ಕೊಳಕಾಗಿರುವಂತ ಪ್ರದೇಶದಲ್ಲಿರುವಂತ ಕಸಗಳನ್ನು ವಾಲಂಟಿಯರ್ಸ್ಗಳು ಸೇರಿಬಿಟ್ಟು ಅಲ್ಲಿನ ಪ್ರದೇಶದ ಜನರನ್ನು ಒಟ್ಟು ಸೇರಿಸಿಕೊಂಡು ಅಲ್ಲಿಂದ ತೆಗೆದು ಅದನ್ನು ಬೇಕಾಗಿರುವಂತಹ ಜಾಗದಲ್ಲಿ ಹಾಕಿ ಸ್ವಚ್ಛ ಮಾಡ್ತೇವೆ. ಆಯ್ತು, ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು ಅಂತ ನೀವು ಹೇಳ್ಬೋದು. ನಾವು ಕೂಡ ನಾಳೆ ಸೇರ್ಕೊಂಡು ಒಂದು ಸ್ವಚ್ಛ ಮಾಡೋದು. ಆದ್ರೆ ಒಮ್ಮೆ ಆ ಕ್ಲೀನ್ ಆಗಿರುವಂತ ಜಾಗದಲ್ಲಿ ಮತ್ತೆ ಕಸ ಬಿದ್ದಿಲ್ಲ ಅನ್ನುವಂಥದ್ದು ಜಾದು. ನಾನು ಅವರಿಗೆ ಸ್ವಾಮೀಜಿಯವರಿಗೆ ಯಾವಾಗಲೇ ಹೇಳಿದ್ವಿ, ನೀವೇನು ಜಾದು ಮಾಡ್ತೀರಾ ನೋಡಿ, ನಾನಿರುವಂತ ಫ್ಲಾಟ್ ಎದುರುಗಡೆ ಇರುವಂತ ರೋಡನ್ನು ಬ್ಲಾಕ್ ಸ್ಪಾಟ್ಗಳಂತ ಸಾಮಾನ್ಯವಾಗಿ ಕರೆಯುವಂಥದ್ದಲ್ಲ, ಅದನ್ನು ಬ್ಲಾಕ್ ಝೋನ್ ಅಂತ ಕರೀತಿದ್ರು. ಅಂದ್ರೆ ರಸ್ತೆ ಪೂರ್ತಿ ಇದು ಏನು ಕಸಗಳೇ ರಾಶಿ. ಅಂಥದ್ರಲ್ಲಿ ನಾನು ಅಲ್ಲಿಂದ ಅವರು ಕಸ ತೆಗೆದು ಸುಮಾರು ಒಂದು 4 ವರ್ಷ ಆಗ್ತಾ ಬಂತು. ಇಲ್ಲಿವರೆಗೂ ಕೂಡ ರಾಜೇಶ್ ಅವರೇ ಹಾಕಿಲ್ಲ, ಯಾವುದೇ ಉತ್ಪ್ರೇಕ್ಷೆ ಅಲ್ಲ, ಜನ ಅಲ್ಲಿ ಕಸ ಹಾಕ್ತಿಲ್ಲ. ಇದು ಯಾಕೆ ಆಯ್ತು ಅಂತ ಹೇಳಿದ್ರೆ ನೋಡಿ, ನನ್ನದೊಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಸ್ವಾಮೀಜಿ ಅಂತ ಗುರುಗಳು ನಮ್ಗೆ ಯಾಕೆ ಮುಖ್ಯ ಆಗ್ತಾರೆ ಅಂತ ಹೇಳಿದ್ರೆ, ಜನರಿಗೆ ಎಲ್ರಿಗೂ ಕೂಡ ದೇಶ ಸೇವೆ ಮಾಡಬೇಕಂತ ಇರ್ತದೆ. ಹೇಗೆ ಮಾಡುವುದು ಅಂತ ಗೊತ್ತಿಲ್ಲ. ಈಗ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಯಾವುದೇ ಪಕ್ಷದ ಸಾಧ್ಯತೆ ಇಲ್ಲದೆ, ಯಾವುದೇ ಸಂಘಟನೆದ ಇದಿಲ್ಲದೆ ಮಠ ಅದನ್ನು ಮಾಡಿರೋದ್ರಿಂದ ಜನರು ಅವರಾಗೆ ಬಂದು ಸೇರ್ಕೊಂಡು ಸ್ವಚ್ಛತೆಯನ್ನು ಮಾಡೋ ಮೂಲಕ ನಾನು ದೇಶ ಸೇವೆ ಮಾಡ್ತಾ ಇದ್ದೇನೆ ಅನ್ನುವಂತ ಭಾವವನ್ನು ಅವರು ಒದಗಿಸಿದ್ರು. ಅಂತ ಒಂದು ಶ್ರೇಷ್ಠವಾಗಿರುವಂತ ಕೆಲಸವನ್ನು ಏಕಗಮ್ಯಾನಂದ ಸ್ವಾಮೀಜಿಯವರು ಮಾಡಿದ್ದಾರೆ. ಜೊತೆಗೆ ಕಲಾವಿದರನ್ನು ಬಹಳ ಪ್ರೀತಿ ಮಾಡ್ತಾರೆ ಅವರು. ನನ್ನ ಸೌಭಾಗ್ಯ ಏನು ಅಂತ ಹೇಳಿದ್ರೆ, ನಾನು ಅವರ ಆಪ್ತನಾಗಿದ್ದೇನೆ. ನನ್ನ ಜಾದೂ ಕಲೆ ಬಗ್ಗೆ ಅಪಾರವಾಗಿರುವಂತ ಪ್ರೀತಿ. ಈಗಲೇ ಅವರು ಹೇಳಿದಾಗೆ ಜಾದೂ ಕಲೆ ನಶಿಸಬಾರದು, ಅದು ಉಳಿಬೇಕಿದ್ರೆ ಅದಕ್ಕೊಂದು ಸಾಂಸ್ಥಿಕ ರೂಪ ಕೊಡಬೇಕು ಅಂತ ಹೇಳಿದ್ರು. ಬಹುಶಃ ಮುಂದಿನ ದಿನಗಳಲ್ಲಿ ಜಾದುವಿಗೆ ಸಂಬಂಧಪಟ್ಟಾಗೆ ಒಂದು ರಂಗಾಯಣ ನೀನಾಸಮನ ಇದ್ದ ಹಾಗೆ ಒಂದು ಸಂಸ್ಥೆ ಬೆಳಿಬೇಕಿದ್ರೆ ಅದಕ್ಕೆ ಶ್ರೀ ಸ್ವಾಮೀಜಿಯವರ ಆಶೀರ್ವಾದ ಕಾರಣ ಆಗುತ್ತೆ ಅಂತ ನಾನು ಬಲವಾಗಿ ಹೇಳಬಲ್ಲೆ. ಅವರು ಜಾದುವಿನ ಮೂಲಕವೇ ಸ್ವಚ್ಛತೆಯ ಸಂದೇಶವನ್ನು ಕೊಡುವಂತ ಒಂದು ಜಾದೂ ಜಾತವನ್ನು ನನ್ನ ಕೈಯಿಂದ ಮಾಡಿಸಿದ್ರು. ಬೀದಿ ನಾಟಕದ ಹಾಗೆ. ಆದ್ರೆ ಒಂದು ದೊಡ್ಡ ಟ್ರಕ್ಕಿನ ಮೇಲೆ ನಾವು ನಿಂತು ಬಿಟ್ಟು ಜನ ಇದ್ದಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಜಾದು ಮಾಡೋ ಮೂಲಕ ಜನಜಾಗೃತಿ. ಆ ನಂತರ 2 ವರ್ಷಗಳಲ್ಲಿ ಪ್ರತಿ ವರ್ಷ 100 ಶಾಲೆಗಳ ಹಾಗೆ 200 ಶಾಲೆಗಳಲ್ಲಿ ಸುಮಾರು 1.5 ಲಕ್ಷ ಮಕ್ಕಳು, ನೆನ್ಪಿಟ್ಕೊಳ್ಳಿ 1.5 ಲಕ್ಷ ಮಕ್ಕಳು ಸ್ವಚ್ಛತೆಯ ಜಾಗೃತಿಯನ್ನು ಜಾದು ಮೂಲಕ ಕಂಡುಕೊಂಡಿದ್ದಾರೆ. ಇದನ್ನು ಅವರು ಉಪಯೋಗ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ಬಹಳ ಪ್ರೀತಿಯಿಂದ ಜಾದು ಒಬ್ಬ ಕಲಾವಿದನಾಗಿ ನನಗೆ ಮತ್ತು ಜಾದು ಕಲೆಗೆ ಪ್ರೋತ್ಸಾಹ ನೀಡ್ತಾ ಬಂದಿರುವಂತಹ ಏಕಗಮ್ಯಾನಂದ ಸ್ವಾಮೀಜಿಯವರಿಗೆ ಕಲಾಂತರಂಗ ಕಾರ್ಯಕ್ರಮ ಮೂಲಕ ಆಶೀರ್ವಾದ ಬೇಡ್ತಾ ವಂದನೆಗಳು.